ಮಡಿಕೇರಿ. ಮಡಿಕೇರಿ ಪಯಣ. ಬಾಯ್. ಇವತ್ತು ಸ್ಪೆಷಲ್ ಏನಂದ್ರೆ ನಮ್ದು ನಿಮ್ಮ ಜೊತೆ ನನ್ನ ಕತೆ 200 ಎಪಿಸೋಡ್ಸ್ ಸಕ್ಸಸ್ಫುಲ್ ಆಗಿ ಮುಗಿದಿದೆ. ಅದೇ ಖುಷಿಗೆ ನಾವೆಲ್ಲ ಔಟಿಂಗ್ ಹೋಗೋಣ ಅಂದ್ಬಿಟ್ಟು 200 ಡೇಸ್ ಇಲ್ಲೇ ಸೆಲೆಬ್ರೇಟ್ ಮಾಡಕ್ ಬೇಡ, ನಮ್ಮ ರೆಸಾರ್ಟಿಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಟೂರ್ಗೆ ಹೋಗ್ತಾ ಇದ್ದೀವಿ. ಸೊ ಯಾ 200 ಸಂಚಿಕೆ ಹೆಂಗಿರುತ್ತೆ ಏನಿರುತ್ತೆ ಅನ್ನೋದು ಇಡೀ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇದಿನ್ನ ಸ್ಟಾರ್ಟಿಂಗ್. ಓಕೆ, ನಾನೊಂದು ಮಾತು ಹೇಳಿದ ಆನ್ ಬಿಹಾಫ್ ಆಫ್ ಅನಿಲ್ ಸರ್ ಅಂಡ್ ಸುನಿ ಸರ್ 500 ಎಪಿಸೋಡ್ಗೆ ನಾವೆಲ್ಲರೂ ದುಬೈಗೆ ಹೋಗ್ತೀವಿ. ಅದನ್ನ ಕಾಂಟ್ರಿಬ್ಯೂಟ್ ಅಮ್ಮ ಮಾಡ್ತಿದ್ದಾರೆ. ಪ್ಲಾನ್ ಎಲ್ಲ ಚೆನ್ನಾಗಿತ್ತು, ಬಟ್ ಎಪಿಸೋಡ್ಗಳು ಶಾರ್ಟೇಜ್ ಇತ್ತು ಅಂಡ್ ಕೆಲವು ಆರ್ಟಿಸ್ಟ್ಗಳು ಡೇಟ್ಗಳು ಮ್ಯಾಚ್ ಆಗ್ತಿರಲಿಲ್ಲ. ಸೊ ಅಪ್ ಟು 200 ವಿ ಡಿಡ್ಂಟ್ ವಾಂಟ್ ಟು ಮಿಸ್. ಸೊ ಅದು ಇವತ್ತಿಗೆ ಕಾರ್ಯರೂಪಕ್ಕೆ ಬಂದಿದೆ. ಸೂಪರ್ ಆಗಿದೆ, ಮಜಾ ಮಾಡ್ತೀವಿ 3 ದಿನ ಮಾತ್ರ. ಲೆಟ್ಸ್ ಗೋ ನೆಕ್ಸ್ಟ್. ಇನ್ನೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರೋ ಕಾರಣದಿಂದ ಅವರು ಬರಬೇಕಿತ್ತು. ಅವ್ರ ಡೇಟ್ಸ್ ಸಿಗಲಿಲ್ಲ, ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ. ಬಟ್ ವಿ ಆಲ್ ಮಿಸ್ ಯು ಅರ್ಜುನ್. ಓಕೆ, ಇದನ್ನ ನೋಡ್ತಾರೆ ವಿಡಿಯೋ ನೋಡಿ. ನನ್ನ ಪಕ್ಕದಲ್ಲಿ ಡೊಂಬಿ ಮೂರು ದಿನ ಎಂಜಾಯ್ ಮಾಡ್ತೀವಿ. ನಾವು ಹೇಗಿದ್ದೀವಿ ರಿಯಲ್ ಲೈಫ್ನಲ್ಲಿ ಹಾಗಿರ್ತೀವಿ. 500 ಎಪಿಸೋಡ್ ದುಬೈಗೆ ಹೋಗ್ತೀವಿ. ಜೋರಾಗಿ ಮಾತಾಡಿ. 3 ಡೇಸ್ ನಾವು ಸ್ಟೇ ಮಾಡ್ತಾ ಇದೀವಿ. ಏನೆಲ್ಲ ಫನ್ ಮಾಡ್ತೀವಿ ಅಂತ ಹಾಯ್ ನಮಸ್ಕಾರ, ನಾನು ಯಾರು ಹೇಳಿ? ಅಂಜನಾ. ಇವಾಗ ಅನನ್ಯ. ನಾವೆಲ್ಲರೂ ಸೇರಿ 200 ಎಪಿಸೋಡ್ಸ್ನ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ನಿರೀಕ್ಷಿತ ಮಡಿಕೇರಿಗೆ ಹೋಗ್ತಾ ಇದ್ವಿ. ಸಾರಿ, ನಿರೀಕ್ಷಿತು ಹೋಮ್ ಸ್ಟೇ ಮಡಿಕೇರಿಲಿರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ನಾವಲ್ಲಿ ಹೋಗಾದ್ಮೇಲೆ ಏನೇನೆಲ್ಲ ಮಾಡ್ತೀವಿ ಅಂತ ಫುಲ್ ವೇಟ್ ಮಾಡಿಬಿಟ್ಟು ನೋಡಿ. ಐ ಥಿಂಕ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. 200 ಎಪಿಸೋಡ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಸಂಭ್ರಮಿಸೋಕೆ ಹೋಗ್ತಾ ಇದ್ದೀವಿ ಮಡಿಕೇರಿಗೆ. ಈ 3 ದಿನ ನಾವು ಹೀಗೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದೆಲ್ಲ ನಮ್ಮ ಜೊತೆ ಇದ್ದು ನೀವು ನೋಡಿ. ತಣ್ಣಗಿದೆ AC ಬಸ್. ಸೊ ನಮ್ಮನ್ನು ತುಂಬ ಸುರಕ್ಷಿತವಾಗಿ ಫುಲ್ ಕಂಫರ್ಟ್ ಝೋನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಆ್ಯಂಡ್ ನಾವು ಆಲ್ಮೋಸ್ಟ್ ಎಲ್ಲ ಮೇನ್ ಟೆಕ್ನಿಷಿಯನ್ಸ್ ಇದ್ದಾರೆ, ಮೇನ್ ಆರ್ಟಿಸ್ಟ್. ಕೆಲವರು ಬರೋದಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ, ಅವನ್ನೆಲ್ಲ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ. ಸೊ ಈ 3 ದಿನ ನಾವೆಲ್ಲ ಹೀಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನೀವು ನೋಡ್ತೀರಲ್ಲ. ಬನ್ನಿ ಬನ್ನಿ. ನಾನು ಮತ್ತೆ ನಮ್ಮಮ್ಮ ಇಲ್ಲೆಲ್ಲ ಪ್ಲಾನಿಂಗ್ ಎಲ್ಲ ಮಾಡೋಣ. ಫುಲ್ ಪ್ಲಾನಿಂಗ್ ಇಲ್ಲ, ಫುಲ್ ರಿಲ್ಯಾಕ್ಸ್, ಫುಲ್ ಎಂಜಾಯ್, ರಿಲ್ಯಾಕ್ಸ್ ಅಷ್ಟೇ.
ನಿನ್ನ ಜೊತೆ ನನ್ನ ಕಥೆಯ 12 ಎಪಿಸೋಡ್ ನಾವು ಸೆಲೆಬ್ರೇಷನ್ ಮಾಡ್ತಿರೋದು ಮಡಿಕೇರಿ ಎಲ್ಲಿ ಅಂದರೆ ನಮ್ಮ ಇರುಷಾ ಭೂಮಿಯ ಎಂಜಾಯ್ ಮಾಡ್ಬೇಕು ಎಲ್ಲ ಫ್ಯಾಮಿಲಿ ನೋಡಿ ನಮ್ಮ ಫೇವರೇಟ್ ಬ್ಯೂಟಿ ನಾವೆಲ್ಲರೂ ನಮ್ಮ ಅಣ್ಣ ಹೇಳ್ದಂಗೆ ಗಿರೀಶ್ ಅವ್ರ ರೆಸಾರ್ಟ್ ಹೋಗ್ತಾ ಇದೀವಿ. ಫುಲ್ ಖುಷಿ ಅಲ್ಲ ಹಿಂಗೆ ಕೊಡಿ ಅದು ಮಾಡ್ಕೊಂತೀನಿ ನಾನು ಮಾಡ್ತೀನಿ. ಆ ಕಡೆ ಸೆಲೆಬ್ರೇಷನ್ ಆಗೋದು, ಸೆಕೆಂಡ್ ಸೆಲೆಬ್ರೇಷನ್ ಆಗೋದು. ಈಗ ಇನ್ನೊಂದ್ ಕಡೆ ಸೆಲೆಬ್ರೇಷನ್ ಮಾಡಿ ನಾವು ಭೂಮಿ ರೆಸಾರ್ಟ್ ಹೋಗ್ತಾ ಇದೀವಿ. ಖುಷಿಯಾಗಿ ಹೋಗ್ತಾ ಇದೀವಿ. ಆಮೇಲೆ ಈ ಟೀಮ್ ಜೊತೆ ಫಸ್ಟ್ ಟ್ರಿಪ್ ಇದೆ, ನಮ್ಗೆ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಟ್ರಿಪ್ ಮುಗಿಯೋವರೆಗೂ ನಮ್ ಜೊತೆನೆ ಇರ್ಬೇಕು, ಆಯ್ತಾ? ಮೇಡಮ್ ಹೀರೋ ಸರ್ ಬಂದಿಲ್ಲ, ಮಿಸ್ ಮಾಡ್ಕೊತಾ ಇದ್ದೀರಾ? ಹಾ, ನನ್ ಮಗ ಬಿಸಿ ಇದ್ದಾನೆ. ನೆಕ್ಸ್ಟ್ ಟ್ರಿಪ್ ಕರ್ಕೊಂಡ್ ಬರ್ತೀವಿ ಅವನನ್ನ, ಆಯ್ತಾ? ಕರೆದ್ವಿ, ಅವನು ಶೂಟ್ ಇದೆ ಅಂತ ಹೇಳ್ದ. ಅವ್ನಿಗೆ ಆಲ್ರೆಡಿ 1 ಮಂತ್ ಮುಂಚೆನೆ ಡೇಟ್ಸ್ ಕೊಟ್ಬಿಟ್ಟಿದ್ರು, ಹಾಗಾಗಿ ಬಂದಿಲ್ಲ ಅವನು. ನೆಕ್ಸ್ಟ್ ಟ್ರಿಪ್ಗೆ ಗ್ಯಾರಂಟಿ ಕರ್ಕೊಂಡ್ ಬರ್ತೀವಿ. ಇವಾಗ ನಾವು 200ರ ಸಂಭ್ರಮದಲ್ಲಿ ಇದ್ದೀವಿ. ಹೌ ಎಕ್ಸಾಕ್ಟ್ಲಿ ಯುವರ್ ಫೀಲಿಂಗ್? ಹೌದು, ಮೊನ್ನೆಯಿಂದ ನಾವು ಈ 200ರ ಸಂಭ್ರಮ ಮಾಡ್ತಾನೆ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಂದರೆ ಈ ನಿದ್ದೆಯಲ್ಲಿ ಎಬ್ಸಿದ್ರು ನಾವು ನಿನ್ನ ಜೊತೆ ನನ್ನ ಕತೆ 200ರ ಸಂಭ್ರಮ ಅಂತ ಹೇಳೋಷ್ಟ್ರ ಮಟ್ಟಿಗೆ ತಲೆಯಲ್ಲೆಲ್ಲ ಕೂತಿದೆ. ಸೊ ಈ ಖುಷಿನ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. 3 ದಿನ ಟ್ರಿಪ್ ಇದು. ನಾವೆಲ್ಲ ಏನೋ ಆನ್ ಸ್ಕ್ರೀನ್ ಅಲ್ಲದೆ ನಾವಾಗಿ ಹೇಗೆ ಎಂಜಾಯ್ ಮಾಡ್ತೀವಿ ರಿಯಲ್ ಲೈಫಲ್ಲಿ ಅನ್ನೋದನ್ನ ನೀವೆಲ್ಲರೂ ನೋಡ್ತೀರಾ. ಇಲ್ಲಿ ಏನು ಪ್ಲಾನಿಂಗ್ ಇಲ್ಲ. ಭೂಮಿನ ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ತೀವಿ, ನಿಮ್ ಭೂಮಿನ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ನಿಮ್ ಭೂಮಿನ ಸುರಕ್ಷಿತವಾಗಿ ಕರ್ಕೊಂಡು ಬರ್ತೀವಿ. ನಾನು ನನ್ನ ಮಗಳು ಇಬ್ರು ಅವ್ರು ಮಾತು ಕೊಡ್ಲಿ, ಆದ್ರೆ ಅಂಜನಾ ಯಾವ ತರ ಯಾವಾಗ ಹೆಂಗ್ ಆಡ್ತಾರೆ ಅದು 2 ಬಿದ್ದಿದ್ರೆ ಸರಿ ಹೋಗ್ಬಿಡುತ್ತೆ. Anju, baby, how exactly you're feeling? How thrilled you are? How excited you are? Yeah. 200 ಎಪಿಸೋಡ್ ಅನ್ನೋದನ್ನ ನಂಬಕ್ಕೆ ಆಗ್ತಿಲ್ಲ. ಸೊ ಅಷ್ಟು ಬೇಗ ಹೆಂಗೆ 200 ಎಪಿಸೋಡ್ ಅಷ್ಟು ಟೈಮ್ ಹೆಂಗ್ ಹೋಯ್ತು ಅಂತ ಅರ್ಥ ಆಗ್ತಿಲ್ಲ ನನಗೆ. ಸೊ ಇದೆ ಈ 200 ಎಪಿಸೋಡ್ಸ್ ಹೆಂಗ್ ಹೋಯ್ತು, ಮಿಕ್ಕಿದ ಇನ್ನೊಂದು 200 ಅಗೇನ್ ಅಂಡ್ 200 ಹಂಗೆ ಹೋಗ್ತಾ ಇರ್ಲಿ. 200 ಪಕ್ಕ ಒಂದೊಂದು 0 ಆಡ್ ಆಗ್ತಾ ಹೋಗ್ತದೆ. Yes, thank you. ಇಲ್ಲ, ನೀವು ಮಾತಾಡ್ಲೇಬೇಕು. ನೀವು ಕ್ಯಾಮ್ರಾ ಮುಂದೆ ಬಂದಾಗ ನಾವು ಬ್ಯಾಕ್ ಮಾಡಲ್ಲ. ಹೇಳಿ ಮ್ಯಾಮ್. ನಾವೆಲ್ಲ ನಿಮ್ ಮನೆಗೆ 8 ಗಂಟೆಗೆ ಬರ್ತೀವಲ್ಲ, ನಾವೆಲ್ಲ ಹೇಗ್ ಕಾಣ್ತೀವಿ, ಸ್ಕ್ರೀನಲ್ಲಿ ಹೇಗ್ ಕಾಣಿಸ್ತೀವಿ ಅಂತ ತೋರಿಸೋರು ನಮ್ಮ ಛಾಯಾಗ್ರಾಹಕರು ಇವ್ರು. ಸರ್, ಹಿಂಗೆ ಏನಕ್ಕೆ ಬರ್ತು ಹೋಗ್ತಿದ್ದೀರಾ ಅದನ್ನಾದ್ರೂ ಹೇಳಿ ಸರ್. ಪಾರ್ಟಿ ಮಾಡಕ್ಕೆ. ಆದ್ರೆ ಇವ್ರು ಏನು ಮಾಡಲ್ಲ, ಸುಮ್ನೆ ಪಾರ್ಟಿ ಮಾಡಕ್ಕೆ ಅಂತ ಆಗ್ತಾರೆ. ನಮ್ ಲೆಜೆಂಡ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಮರಿನಾ ಮ್ಯಾಮ್, ಇಂಟ್ರೊಡಕ್ಷನ್ ಕೊಡಿ ಮ್ಯಾಮ್. ಹೌದು, ಬ್ಲಶ್ ಆಗ್ಬಿಡಿ. ಸಾರಿ, ಈಸ್ ಅವರ್ ಕ್ಯಾಪ್ಟನ್ ಆಫ್ ದಿ ಶಿಪ್. ನಮ್ಮ ಸೀರಿಯಲ್ ಪ್ರೆಸೆಂಟ್ ಮಾಡ್ತಾ ಇರೋ ನಿರ್ದೇಶಕರು. ಸೊ ಇವತ್ತು ಏನು ಸೀರಿಯಲ್ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಟ್ಟಿದ್ದೀರಾ, ಆದರೆ ಅದಕ್ಕೆ ಕಾರಣಕರ್ತರು ಇವರೇ, ನಮ್ಮ ನಿರ್ದೇಶಕರು ಅನಿಲ್. ನಿರ್ದೇಶಕರೇ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಹೆಂಗಿದೆ ನಿಮ್ಮ ಇದು ನಿರ್ದೇಶಕರೇ? ಹೇಳಿ, ನಾನ್ ಶೂಟ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ಬೇಕು. ಪಾಪ ನಮ್ ನಿರ್ದೇಶಕರಿಗೆ ಹೊಟ್ಟೆ ಅಷ್ಟು ಬಿಟ್ಟಿದೆ, ಅವ್ರಿಗೆ ದಯವಿಟ್ಟು ಕವಳ ಕೊಡ್ಸಿ. ಮನಸ್ವಿನಿ ಅವರು ಸ್ಕೆಚ್ ಆಗ್ತಿದ್ದಾರೆ, ಏನ್ ಮಾಡ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಬಂದು ಜಸ್ಟ್ 2 ಮಂತ್ಸ್ ಆಗಿದೆ ಅಂಡ್ 200 ಎಪಿಸೋಡ್ಸ್ ಫಿನಿಶ್. ನೀನು ಎಷ್ಟು ಲಕ್ಕಿ ನೋಡು, 2 ಮಂತ್ಸ್ಗೆ 200 ಇದು ಹೋಗ್ತಿದ್ಯಾ. 200 ಕಂಪ್ಲೀಟ್ ಮಾಡಿ ಟ್ರಿಪ್ ಹೋಗ್ತಾ ಇದೀವಿ ವಿತ್ ದಿಸ್ ಬ್ಯೂಟಿಫುಲ್ ಫ್ಯಾಮಿಲಿ. ಬಂದಿದ್ದು 2 ತಿಂಗಳಲ್ಲಿ ಎಲ್ಲರೂ ತುಂಬಾ ಕ್ಲೋಸ್ ಆದ್ರು. ಒಂದು ಕಂಫರ್ಟ್ ಝೋನ್ ಇದೆ ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಆಲ್. ಎಸ್, ಇವಾಗ ಚಂದು ಸ್ಟಾರ್ ಡೈರೆಕ್ಟರ್, ಸ್ಟಾರ್ ಅಸೋಸಿಯೇಟ್ ವಸಂತ್. ಓಕೆ, ವಸಂತ್, how excited you are? How you are feeling? ಒಳ್ಳೆ ಮಾತುಗಾರ ಅಲ್ಲ, ನಿಮ್ಮ ಜೊತೆ ನನ್ನ ಕಡೆಗೆ ಶುಭವಾಗಿ ಒಳ್ಳೆದಾಗಲಿ, ಎಲ್ಲ ಖುಷಿಯಿಂದ ಚೆನ್ನಾಗಿ ಆಚರಣೆ ಮಾಡಿ.
ಮಡಿಕೇರಿಗೆ ಹೋಗ್ತಾ ಇದೀವಲ್ವಾ, ನಮ್ ಟೀಮ್ ಜೊತೆ ನೀನ್ ಯಾವಾಗ್ಲೂ ಬ್ಯುಸಿ ಆಗಿರ್ತಾ ಇದ್ದೆ, ರೆಡಿನಾ ಮ್ಯಾಮ್, ಡೇಟ್ಸ್ ಕೊಡಿ ಮ್ಯಾಮ್ ಅಂತ ಎಲ್ಲ ಅನ್ಕೊಂಡು. ಇವಾಗ ಯು ಕಮಿಂಗ್ ಟು ಎಂಜಾಯ್ ವಿತ್ ಅಸ್. ಹೇಗೆ ಅನಿಸ್ತಾ ಇದೆ? ಪ್ರವೀಣ, ನೀವೇ ಹೇಳ್ಕೋಬೇಕು ಇದ್ರೆ. ಹೇಳು. ನಾವು ಏನಂದ್ರೆ ಈ ತರ ಎಲ್ಲ ಹೋಗ್ಬೇಕಂದ್ರೆ ಶೂಟಿಂಗಿಗೆ ಹೋಗ್ತಿದ್ವಿ. ಒಂದ್ಸರಿ ಶೂಟಿಂಗಿಗೆ ಹೋಗ್ಬೇಕಂದ್ರೆ ಎಂಜಾಯ್ ಮಾಡಕ್ ಆಗ್ತಿರ್ಲಿಲ್ಲ. ಸುಮ್ಮನೆ ಏನೇನೋ ಕೆಲಸ ಇರೋದು ನೀಟಾಗಿ ಟ್ರಿಪ್ ಪ್ಲಾನ್ ಮಾಡಿ ಹೋಗ್ತಾ ಇದ್ವಿ. Are you excited? ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಹೆಂಗ ಸೆಲೆಬ್ರೇಟ್. ಇವಾಗ ಎಲ್ಲರೂ ಇಂಟ್ರಡಕ್ಷನ್ ಆಯ್ತು, ಎಲ್ಲರೂ ಎಷ್ಟು ಮಸ್ತಿ ಮಾಡ್ತಿದೀವಿ, ಸ್ಟಾರ್ಟ್ ಆಫ್ ದ ಟ್ರಿಪ್ ಅದೆಲ್ಲ ನಿಮ್ಗೆ ಗೊತ್ತಾಯ್ತು. ಇದಕ್ಕೆ ಮೇಲೆ ನಿಮ್ಗೆ ಇನ್ನೂ ಗೊತ್ತಾಗಬೇಕು ಅಂದ್ರೆ ನಮ್ಮ ಹೊಟ್ಟೆಗೆ ಏನಾದರೂ ಬಿಡಬೇಕು. ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ವಾಪಸ್ ಬರ್ತೀವಿ. ನಾವು ಬಿಡ್ತೀವಿ ತಟ್ಟೆ ಇಡ್ಲಿ. ಸೂಪರ್ ಬಂದ್ಮೇಲೆ ಬಿಡ್ತಿ ತಟ್ಟೆ ಇಡ್ಲಿ ಮಿಸ್ ಮಾಡೋಕ್ಕಾಗುತ್ತಾ? ಇಲ್ಲ. ಅಣ್ಣವರೆಲ್ಲ ಬಂದು ತಿಂದಿರೋ ಜಾಗ ಇದು. ಹೌದು, ನಾವು ಆರ್ಟಿಸ್ಟ್ಗಳು ಎಷ್ಟು ಫುಡಿ ಅಥವಾ ಡೌನ್ ಟು ಅರ್ತ್ ಅಂತಂದ್ರೆ ಚಿಕ್ಕ ಹೋಟ್ಲಲ್ಲಿ ಸವಿ ಏನದು ಏನು ರುಚಿ ಅಂತಾರೆ ಅದನ್ನ? ಸವಿ ರುಚಿ. ಹೆಂಗೆ ಅಯ್ಯೋ ಇಡ್ಲಿ ಹಂಗೆ ಗಲಕ್ ಅಂತ ಹೊಟ್ಟೋಗ್ಬಿಡುತ್ತೆ ಬಾಯಿ ಒಳಗಡೆ. ನೋಡೋಣ ತಟ್ಟೆ ಇಡ್ಲಿ ಹೆಂಗ್ ತಿಂತಾರೆ. ಇರ್ತಾ ಇದೆ, ಅದಕ್ಕೆ ಚಿಕ್ಕ ಬ್ರೇಕ್. ಬನ್ನಿ ಎಲ್ಲ ಯಾರಿಗೆ ಏನೇನ್ ಬೇಕು ಅದೆಲ್ಲ. ಪ್ರಯಾಣದಲ್ಲಿ ಒಂದು ನಾಷ್ಟಾಗೆ ಸಮಯ, ಪ್ರಯಾಣದ ಮಧ್ಯ ಒಂದು ಉಪಹಾರಕ್ಕೆ ಸಮಯ, ಹಾಗಾಗಿ ಅದು ಮುಗಿಸ್ಕೊಂಡು ಮತ್ತೆ ಮುಂದೆ ಪಯಣ ಬೇಕು. ಯಾರಿದು ಕ್ಯೂಟಿ ಪೈ? ಕ್ಯೂಟಿ ಪೈ ಇದು. ಫ್ಯಾನ್ಸ್ ಇವರೆಲ್ಲ ನಾವು ಹಿಡಿದು ಬರ್ತಿದ್ದ ಹಾಗೆ ಒಬ್ಬೊಬ್ರು ಕ್ಯಾರೆಕ್ಟರ್ ತುಂಬಾ ಖುಷಿ ಆಯ್ತು ನಿಮಗೆ ಮೀಟ್ ಮಾಡಿ. ಹೀಗೆ ನೋಡ್ತಾ ಇರಿ. ಹೌದಾ ಸರ್ ಜೊತೆಲೇ ಇರ್ತಾಳೆ, ಜೊತೆಲೇ ನೋಡಿ ಹಿಂಗ್ ಅಂಟ್ಕೊಂಡಿರೋದು. ಏನ್ ಅನಿಸ್ತಾ ಇದೆ ಧಾರಾವಾಹಿ? ಏನು ನೋಡ್ಬೇಕು ಏನಾಗುತ್ತೆ ಮುಂದೆ, ಏನಾಗುತ್ತೆ ಅವ್ರದ್ದು ಕತೆ. ಹೌದಾ? ಇವ್ರ ತಪಾಡೆ ನಾನು ಮಾಡ್ಕೋಬೇಕು ಅಂತ ಮದ್ವೆ ಅವಳು. ನಿಜವಾಗ್ಲೂ ನಮ್ಮಮ್ಮ